ದೇಶದಲ್ಲಿ ಈಗ ಒಂದು ರೀತಿಯಲ್ಲಿ ಫ್ಲೇವರ್ ಆಫ್ ದ ಸೀಸನ್ ಯಾವುದು ಅಂತ ಕೇಳಿದ್ರೆ ಜನ್ಸಿ ಹೋರಾಟ ಅಂತ ಹೇಳಬಹುದೇನು. ಕೇವಲ ಜಂತರ್ ಮಂತರ್ನಲ್ಲಿ ಆದ ಪ್ರತಿಭಟನೆ ಮಾತ್ರವಲ್ಲ, ಜಾರ್ಖಂಡ್ನಲ್ಲೂ ಕೂಡ ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಪರೀಕ್ಷಾ ಅಕ್ರಮಗಳನ್ನ ಇನ್ನು ಮುಂದೆ ಯಾವತ್ತೂ ಕೂಡ ಆಗದೇ ಇರೋ ರೀತಿಯಲ್ಲಿ ಒಂದು ಕ್ಲೀನ್ ವ್ಯವಸ್ಥೆಯನ್ನ ಸ್ಥಾಪಿಸಬೇಕು. ನೇಮಕಾತಿ ವಿಚಾರದಲ್ಲಿ ಆಗ್ತಾ ಇರುವ ಭ್ರಷ್ಟಾಚಾರಗಳನ್ನ ಇನ್ನಿಲ್ಲದಂತೆ ಕಠಿಣ ಕ್ರಮಗಳನ್ನ, ಯಾರೆಲ್ಲ ಹಿಂದೆ ಭ್ರಷ್ಟಾಚಾರ ಮಾಡಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮಗಳನ್ನ ಕೈಗೊಳ್ಳೋ ಮೂಲಕ ಆ ಒಂದು ಕ್ಲೀನ್ ವ್ಯವಸ್ಥೆಯನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ. ವೀಕ್ಷಕರೇ, ನಿಮಗೆ ನೆನಪಿರಬಹುದು, ನಮ್ಮ ರಾಜ್ಯದಲ್ಲೂ ಕೂಡ ಜನ್ಜಿ ಹೋರಾಟ ನಡೆದಿತ್ತು, ನಡೀತಲೇ ಇದೆ. ಇನ್ಫ್ಯಾಕ್ಟ್ ಈ ಜನ್ಜಿಗಳ ಪ್ರತಿನಿಧಿ ಅಂತ ತನ್ನನ್ನು ತಾನು ಕರೆದುಕೊಳ್ತಾ ಇರುವ ಸಿಜೆಪಿ ಅಥವಾ ಈ ಜಿರಳೆಗಳ ಪಾರ್ಟಿ ಏನಿದೆ, ಇದು ಹುಟ್ಲಿಕ್ಕೆ ಮುಂಚೆನೆ ನಮ್ಮ ರಾಜ್ಯದಲ್ಲಿ ಜನ್ಜಿ ಬೀದಿಗಿಳಿದು ಹೋರಾಟವನ್ನ ಮಾಡಿದ್ರು. ಸರ್ಕಾರಿ ಉದ್ಯೋಗಗಳು ಆದಷ್ಟು ಬೇಗ ಭರ್ತಿ ಆಗಬೇಕು, ನೇಮಕಾತಿ ಪ್ರಕ್ರಿಯೆ ಚುರುಕಾಗಬೇಕು ಅಂತ ಹೇಳಿ. ಆದರೆ ದುರಂತ ನೋಡಿ, ನಮ್ಮಲ್ಲಿ ಈ ಫ್ಯಾನ್ಸಿ PR ಸಿಸ್ಟಮ್ ಅನ್ನೋದು ನಮ್ಮ ವಿದ್ಯಾರ್ಥಿಗಳಿಗೆ ಸಿಗಲೇ ಇಲ್ಲ. ಫಾರಿನ್ ಫಂಡಿಂಗ್ ಅನ್ನೋದು ನಮ್ಮ KPSC ಆಸ್ಪಿರೆಂಟ್ಗಳಿಗೆ ಸಿಗಲೇ ಇಲ್ಲ. ಪೊಲಿಟಿಕಲ್ ಬ್ಯಾಕಿಂಗ್, ಪೊಲಿಟಿಕಲ್ ಸಪೋರ್ಟ್ ಅನ್ನೋದು ಕೂಡ ತಕ್ಕ ಮಟ್ಟಿಗೆ ಕೇಳಲೇ ಇಲ್ಲ. ಹಾಗಾಗಿ ಫೆಬ್ರವರಿಯಲ್ಲಿ ಪ್ರಾರಂಭವಾದ ಹೋರಾಟ ಇವತ್ತಿನವರೆಗೂ ನಡೀತಾ ಇದೆ ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ. ಆದರೆ ಜಾರ್ಖಂಡ್ನಲ್ಲಿ ನಡೀತಾ ಇರುವ ಪ್ರತಿಭಟನೆ ಸದ್ದು ಮಾಡ್ತಾ ಇರೋ ರೀತಿಯಲ್ಲಿ ಅದಕ್ಕಿಂತ ದುಪ್ಪಟ್ಟು 3 ಪಟ್ಟು ಸದ್ದು ಮಾಡಿದ ಜಂತರ್ ಮಂತರ್ನ ವಿದ್ಯಾರ್ಥಿಗಳ ಅಥವಾ ಈ ಜಿರಳೆಗಳ ಹೋರಾಟ ಸದ್ದು ಮಾಡಿದ ರೀತಿಯಲ್ಲಿ ನಮ್ಮಲ್ಲಿ ಆಗ್ತಾ ಇರುವ ವಿದ್ಯಾರ್ಥಿಗಳ ಹೋರಾಟ ಧ್ವನಿಗೂಡಿಸ್ತಾನೆ ಇಲ್ಲ, ಧ್ವನಿ ಬರ್ತಾನೆ ಇಲ್ಲ. ಇನ್ಫ್ಯಾಕ್ಟ್ ದುರಂತ ಇದು. ರಿಪಬ್ಲಿಕ್ ಕನ್ನಡ ಹೊರತುಪಡಿಸಿದ್ರೆ, ವೀಕ್ಷಕರು ಇದನ್ನ ತುಲನೆ ಮಾಡಿ ನೋಡ್ಬೋದು, ರಿಪಬ್ಲಿಕ್ ಕನ್ನಡ ಹೊರತುಪಡಿಸಿದ್ರೆ ಕನ್ನಡದ ದೊಡ್ಡ ದೊಡ್ಡ ಮಾಧ್ಯಮ ಸಂಸ್ಥೆಗಳು ಕೂಡ KPSCಯಲ್ಲಿ ಅವ್ಯಾಹತವಾಗ್ತಾ ಇರುವ ಭ್ರಷ್ಟಾಚಾರ, ಅವ್ಯವಹಾರ ಸುದ್ದಿಯ ಭಾಗವಾಗಿ ತೆಗೆದುಕೊಂಡಿದ್ದಾವೆ ಹೊರತು ಅಭಿಯಾನದ ಭಾಗವಾಗಿ ಯಾವತ್ತೂ ಕೂಡ ಕೈಗೆತ್ತಿಕೊಳ್ಳಿಲ್ಲ. ಚರ್ಚೆಯಾಗಿ ಒಂದೋ ಎರಡೋ ಅಲ್ಲಿ ಇಲ್ಲಿ ಕಂಡಿದ್ದು ಬಿಟ್ರೆ ಹೆಚ್ಚಿನ ಗಮನ ಮಾಧ್ಯಮಗಳು ಕೂಡ ಕೊಡ್ತಾ ಇಲ್ಲ. ಆದರೆ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್, ರಿಪಬ್ಲಿಕ್ ಕನ್ನಡ ಒಂದು ಜವಾಬ್ದಾರಿಯುತ ಮಾಧ್ಯಮ ಸಂಸ್ಥೆಯಾಗಿ ಇವತ್ತು ನೇರವಾಗಿ ಪ್ರಶ್ನೆ ಕೇಳ್ತಾ ಇದೆ. ನಮ್ಮಲ್ಲಿರುವ KPSC ಕ್ಲೀನ್ ಆಗಬೇಕು ಅಂತಂದ್ರೆ ಒಂದು ಜಂತರ್ ಮಂತರ್ ರೀತಿಯ ಅಥವಾ ಜಾರ್ಖಂಡ್ ರೀತಿಯ ಹೋರಾಟ ನಮ್ಮಲ್ಲಾಗೋದು ಅನಿವಾರ್ಯನಾ? ಅಟ್ಲೀಸ್ಟ್ ಈಗ ಆಗ್ತಿರುವ ಹೋರಾಟ ಇದೆಯಲ್ವಾ, ಈ ಹೋರಾಟ ಮಾಡ್ತಿರುವ ವಿದ್ಯಾರ್ಥಿಗಳ ಆಗ್ರಹ ಏನು, ಅವ್ರ ಬೇಡಿಕೆ ಏನು, ಅವ್ರ ಸಮಸ್ಯೆ ಏನು, ಇದನ್ನು ಆಲಿಸಬೇಕು ಅನ್ನೋ ಕನಿಷ್ಠ ಕಾಳಜಿ ನಮ್ಮಲ್ಲಿರುವ ಜನಪ್ರತಿನಿಧಿಗಳಿಗೆ ಬರೋದೇ ಇಲ್ವಾ? ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಅಕ್ರಮ 1, KS ಪರೀಕ್ಷೆಯಲ್ಲಿ ಅಕ್ರಮ. ಅಕ್ರಮ 2, PDO ಪರೀಕ್ಷಾ ಫಲಿತಾಂಶ. ಅಕ್ರಮ 3, CTI ಹುದ್ದೆಗಳ ನೇಮಕಾತಿ. ಅಕ್ರಮ 4, ಎಂಜಿನಿಯರ್ಗಳ ಪರೀಕ್ಷೆ. ಪಟ್ಟಿ ಮಾಡ್ತಾ ಹೋದರೆ ಮುಗಿಯೋದಿಲ್ಲ. KPSCಯನ್ನು ಅಕ್ರಮ, ಭ್ರಷ್ಟಾಚಾರ, ಪಾಪದ ಕೂಪವಾಗಿರೋ ಸಂಸ್ಥೆಯ ಸಾಧನೆಯ ಪಟ್ಟಿಗೆ ಮೊದಲು ಕೊನೆ ಇಲ್ಲದಂತಾಗಿದೆ. ನಮ್ಮಲ್ಲೂ ವಿದ್ಯಾರ್ಥಿ, ಪರೀಕ್ಷಾರ್ಥಿ, ಉದ್ಯೋಗ ಆಕಾಂಕ್ಷಿಗಳು ಇದರ ವಿರುದ್ಧ ಪ್ರತಿಭಟಿಸ್ತಾನೆ ಇದ್ದಾರೆ, ಕಾನೂನು ಹೋರಾಟ ಮಾಡ್ತಾನೂ ಇದ್ದಾರೆ. ಆದ್ರೆ ಕಿವಿ ತುಂಬಾ ಭ್ರಷ್ಟಾಚಾರದ ಚರ್ವಿ ತುಂಬಿಕೊಂಡಿರೋ ಸರ್ಕಾರ, ಅಧಿಕಾರ ವರ್ಗ, ವಿಪಕ್ಷಗಳಿಗೆ ಇದು ಕೇಳುತ್ತಲೇ ಇಲ್ಲ. ಇಷ್ಟೆಲ್ಲದರ ನಡುವೆ 319 ಗ್ರೂಪ್ A ಹಾಗೂ ಗ್ರೂಪ್ B ಹುದ್ದೆಗೆ ಪರೀಕ್ಷೆಗೆ ಅದೇ KPSCಯಿಂದ ಅಧಿಸೂಚನೆ ಹೊರಡಿಸಲಾಗಿದೆ. KPSC ಎಕ್ಸಾಮ್ ನಡೆಸಬಾರ್ದು, UPSCಗೆ ವಹಿಸಬೇಕು. ಅಷ್ಟು ಮೀರಿ KPSC ಎಕ್ಸಾಮ್ ನಡೆಸೋದೇ ಆದ್ರೆ 319 ಹೊಸ ನೋಟಿಫಿಕೇಶನ್ ಮಾಡಿದ್ದಾರೆ KS. ಆ ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಬೇಕು ಒಂದು ಪೋಸ್ಟಿಗೆ 2 ಕೋಟಿ ಅಂತ ಹೇಳಿ. ಅಂದ್ರೆ 319 × 2 620 ಕೋಟಿ ರೂಪಾಯಿ ಆಯ್ತು, 618 ಕೋಟಿ ರೂಪಾಯಿ ಆಯ್ತು. ಮೊದಲೇ ಪೋಸ್ಟನ್ನ ಹರಾಜು ಹಾಕಿ ಆಮೇಲೆ ನೋಟಿಫಿಕೇಶನ್ ಮಾಡಬೇಕಾಗಿ KPSC ಅಲ್ಲಿ ತಮ್ಮಲ್ಲಿ ಕಳ್ಕೊಳ್ಳಿ ವಿನಂತಿಸ್ತಾರೆ. ಹಾಗೆ ನೋಡಿದ್ರೆ ಈಗ ದೇಶದಲ್ಲಿ ಜೆನ್ಜಿ ಪ್ರತಿಭಟನೆಯ ಸೀಸನ್ ನಡೀತಾ ಇದೆ. ಪರೀಕ್ಷಾ ಅಕ್ರಮಗಳು, ನೇಮಕಾತಿ ಹಗರಣಗಳು ಇದನ್ನ ಖಂಡಿಸಿ ನಡೆಸೋ ಹೋರಾಟವೇ ಫ್ಲೇವರ್ ಆಫ್ ದಿ ಸೀಸನ್. ಆದ್ರೆ ನಿಮಗೆ ನೆನಪಿರಬಹುದು, ಇಡೀ ದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಜೆನ್ಜಿ ಪ್ರತಿಭಟನೆ ಮೊದಲು ಶುರುವಾಗಿದ್ದೇ ನಮ್ಮ ರಾಜ್ಯದಲ್ಲಿ. ಸರ್ಕಾರಿ ನೇಮಕಾತಿ ವಿಳಂಬ ಪ್ರಶ್ನಿಸಿ ಹುಬ್ಬಳ್ಳಿ, ಧಾರವಾಡದಲ್ಲಿ ನಡೆದ ಪ್ರತಿಭಟನೆಯೇ ಇದಕ್ಕೆ ನಾಂದಿ. ಅದೇ ಮಾದರಿ ಹೋರಾಟ ಈಗ KPSC ಕ್ಲೀನ್ಗೂ ನಡೀತಾ ಇದೆ. ದುರಂತ ನೋಡಿ, ಜಂತರ್ ಮಂತರ್ನ ಪ್ರತಿಭಟನೆಗೆ ಸಿಕ್ಕ ಬೆಂಬಲ ಜಾರ್ಖಂಡ್ ವಿದ್ಯಾರ್ಥಿಗಳಿಗೆ ಸಿಕ್ಕಿಲ್ಲ. ಜಾರ್ಖಂಡ್ ವಿದ್ಯಾರ್ಥಿಗಳಿಗೆ ಸಿಕ್ಕಷ್ಟು ಗಮನ ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ಸಿಕ್ಕಿಲ್ಲ. ಇಲ್ಲಿನ ಪ್ರತಿಭಟನೆಗಳಿಗೆ ಧ್ವನಿಯಾಗುವುದಕ್ಕೆ ನಮ್ಮ ಯಾವ ಸೆಲೆಬ್ರಿಟಿಗಳೂ ಬಂದಿಲ್ಲ. CJP ಹೋರಾಟ ಬೆಂಬಲಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಪ್ಲೇ ಕಾರ್ಡ್ ಹಿಡಿದು ಬಂದವರು ನಮ್ಮ KPSC ಪರ ಘೋಷಣೆ ಕೂಗ್ತಾ ಇಲ್ಲ. ತಮ್ಮ ಒಳ ಬೇಗುದಿಗಳಲ್ಲೇ ನಿರತವಾಗಿರೋ ರಾಜಕೀಯ ಪಕ್ಷಗಳು ನಮ್ಮ ರಾಜ್ಯದ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇಲ್ಲ. ಅಲ್ಲೂ ನ್ಯಾಯಕ್ಕೆ ಆಗ್ರಹ, ಇಲ್ಲೂ ನ್ಯಾಯಕ್ಕೆ ಆಗ್ರಹ. ಅಲ್ಲೂ ಶುದ್ಧ ಪರೀಕ್ಷಾ ಪದ್ಧತಿಗೆ ಹೋರಾಟ, ಇಲ್ಲೂ ಅದೇ ಉದ್ದೇಶ. ಅಂದಮೇಲೆ ಅಲ್ಲೊಂದು ನ್ಯಾಯ, ಇಲ್ಲೊಂದು ನೀತಿ ಸರಿನಾ? ಬನ್ನಿ ಚರ್ಚೆ ಮಾಡೋಣ.